ಮೂಡುಬಿದ್ರೆ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆರೋಪ ಕೇಳಿಬಂದಿದೆ. ಉಪನ್ಯಾಸಕರೇ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿ ಬರ್ತಾ ಇದ್ದು, ಮಹಿಳಾ ಆಯೋಗಕ್ಕೆ ನೊಂದ ಯುವತಿ ದೂರನ್ನ ಕೊಟ್ಟಿದ್ದಾರೆ. ಮೂಡುಬಿದಿರೆಯಲ್ಲಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರದ ಆರೋಪ ಕೇಳಿ ಬಂದಿದ್ದು, ಅದು ಉಪನ್ಯಾಸಕರೇ ಅತ್ಯಾಚಾರ ಮಾಡಿರುವ ಆರೋಪ ಆಯಿತು. ಮಹಿಳಾ ಆಯೋಗಕ್ಕೆ ನೊಂದ ಯುವತಿ ದೂರನ್ನ ಕೊಟ್ಟಿದ್ದಾಳೆ. ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮಹಿಳಾ ಆಯೋಗ ಸೂಚನೆ ಕೊಟ್ಟ ಮೇರೆಗೆ ಕೇಸ್ ದಾಖಲಾಗಿದೆ. ಮೂಡುಬಿದಿರೆಯ ಖಾಸಗಿ ಕಾಲೇಜಿನ ಉಪನ್ಯಾಸಕರು ಸೇರಿದಂತೆ ಮೂವರನ್ನ ಬಂಧಿಸಿದ ಮಾರತಹಳ್ಳಿ ಪೊಲೀಸರು. ಇಬ್ಬರು ಉಪನ್ಯಾಸಕರು ಹಾಗೆ ಆತನ ಸ್ನೇಹಿತನನ್ನ ಅರೆಸ್ಟ್ ಮಾಡಲಾಗಿದೆ. ಮೂಡುಬಿದ್ರೆ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆರೋಪ ಕೇಳಿಬಂದಿದೆ. ಉಪನ್ಯಾಸಕರೇ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿ ಬರ್ತಾ ಇದ್ದು, ಮಹಿಳಾ ಆಯೋಗಕ್ಕೆ ನೊಂದ ಯುವತಿ ದೂರನ್ನ ಕೊಟ್ಟಿದ್ದಾರೆ. ಮೂಡುಬಿದಿರೆಯಲ್ಲಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರದ ಆರೋಪ ಕೇಳಿ ಬಂದಿದ್ದು, ಅದು ಉಪನ್ಯಾಸಕರೇ ಅತ್ಯಾಚಾರ ಮಾಡಿರುವ ಆರೋಪ ಆಯಿತು. ಮಹಿಳಾ ಆಯೋಗಕ್ಕೆ ನೊಂದ ಯುವತಿ ದೂರನ್ನ ಕೊಟ್ಟಿದ್ದಾಳೆ. ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮಹಿಳಾ ಆಯೋಗ ಸೂಚನೆ ಕೊಟ್ಟ ಮೇರೆಗೆ ಕೇಸ್ ದಾಖಲಾಗಿದೆ. ಮೂಡುಬಿದಿರೆಯ ಖಾಸಗಿ ಕಾಲೇಜಿನ ಉಪನ್ಯಾಸಕರು ಸೇರಿದಂತೆ ಮೂವರನ್ನ ಬಂಧಿಸಿದ ಮಾರತಹಳ್ಳಿ ಪೊಲೀಸರು. ಇಬ್ಬರು ಉಪನ್ಯಾಸಕರು ಹಾಗೆ ಆತನ ಸ್ನೇಹಿತನನ್ನ ಅರೆಸ್ಟ್ ಮಾಡಲಾಗಿದೆ. ಮೂಡುಬಿದ್ರೆ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆರೋಪ ಕೇಳಿಬಂದಿದೆ. ಉಪನ್ಯಾಸಕರೇ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿ ಬರ್ತಾ ಇದ್ದು, ಮಹಿಳಾ ಆಯೋಗಕ್ಕೆ ನೊಂದ ಯುವತಿ ದೂರನ್ನ ಕೊಟ್ಟಿದ್ದಾರೆ. ಮೂಡುಬಿದಿರೆಯಲ್ಲಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರದ ಆರೋಪ ಕೇಳಿ ಬಂದಿದ್ದು, ಅದು ಉಪನ್ಯಾಸಕರೇ ಅತ್ಯಾಚಾರ ಮಾಡಿರುವ ಆರೋಪ ಆಯಿತು. ಮಹಿಳಾ ಆಯೋಗಕ್ಕೆ ನೊಂದ ಯುವತಿ ದೂರನ್ನ ಕೊಟ್ಟಿದ್ದಾಳೆ. ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮಹಿಳಾ ಆಯೋಗ ಸೂಚನೆ ಕೊಟ್ಟ ಮೇರೆಗೆ ಕೇಸ್ ದಾಖಲಾಗಿದೆ. ಮೂಡುಬಿದಿರೆಯ ಖಾಸಗಿ ಕಾಲೇಜಿನ ಉಪನ್ಯಾಸಕರು ಸೇರಿದಂತೆ ಮೂವರನ್ನ ಬಂಧಿಸಿದ ಮಾರತಹಳ್ಳಿ ಪೊಲೀಸರು. ಇಬ್ಬರು ಉಪನ್ಯಾಸಕರು ಹಾಗೆ ಆತನ ಸ್ನೇಹಿತನನ್ನ ಅರೆಸ್ಟ್ ಮಾಡಲಾಗಿದೆ. ಮೂಡುಬಿದ್ರೆ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆರೋಪ ಕೇಳಿಬಂದಿದೆ. ಉಪನ್ಯಾಸಕರೇ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿ ಬರ್ತಾ ಇದ್ದು, ಮಹಿಳಾ ಆಯೋಗಕ್ಕೆ ನೊಂದ ಯುವತಿ ದೂರನ್ನ ಕೊಟ್ಟಿದ್ದಾರೆ. ಮೂಡುಬಿದಿರೆಯಲ್ಲಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರದ ಆರೋಪ ಕೇಳಿ ಬಂದಿದ್ದು, ಅದು ಉಪನ್ಯಾಸಕರೇ ಅತ್ಯಾಚಾರ ಮಾಡಿರುವ ಆರೋಪ ಆಯಿತು. ಮಹಿಳಾ ಆಯೋಗಕ್ಕೆ ನೊಂದ ಯುವತಿ ದೂರನ್ನ ಕೊಟ್ಟಿದ್ದಾಳೆ. ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮಹಿಳಾ ಆಯೋಗ ಸೂಚನೆ ಕೊಟ್ಟ ಮೇರೆಗೆ ಕೇಸ್ ದಾಖಲಾಗಿದೆ. ಮೂಡುಬಿದಿರೆಯ ಖಾಸಗಿ ಕಾಲೇಜಿನ ಉಪನ್ಯಾಸಕರು ಸೇರಿದಂತೆ ಮೂವರನ್ನ ಬಂಧಿಸಿದ ಮಾರತಹಳ್ಳಿ ಪೊಲೀಸರು. ಇಬ್ಬರು ಉಪನ್ಯಾಸಕರು ಹಾಗೆ ಆತನ ಸ್ನೇಹಿತನನ್ನ ಅರೆಸ್ಟ್ ಮಾಡಲಾಗಿದೆ. ಮೂಡುಬಿದ್ರೆ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆರೋಪ ಕೇಳಿಬಂದಿದೆ. ಉಪನ್ಯಾಸಕರೇ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿ ಬರ್ತಾ ಇದ್ದು, ಮಹಿಳಾ ಆಯೋಗಕ್ಕೆ ನೊಂದ ಯುವತಿ ದೂರನ್ನ ಕೊಟ್ಟಿದ್ದಾರೆ. ಮೂಡುಬಿದಿರೆಯಲ್ಲಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರದ ಆರೋಪ ಕೇಳಿ ಬಂದಿದ್ದು, ಅದು ಉಪನ್ಯಾಸಕರೇ ಅತ್ಯಾಚಾರ ಮಾಡಿರುವ ಆರೋಪ ಆಯಿತು. ಮಹಿಳಾ ಆಯೋಗಕ್ಕೆ ನೊಂದ ಯುವತಿ ದೂರನ್ನ ಕೊಟ್ಟಿದ್ದಾಳೆ. ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮಹಿಳಾ ಆಯೋಗ ಸೂಚನೆ ಕೊಟ್ಟ ಮೇರೆಗೆ ಕೇಸ್ ದಾಖಲಾಗಿದೆ. ಮೂಡುಬಿದಿರೆಯ ಖಾಸಗಿ ಕಾಲೇಜಿನ ಉಪನ್ಯಾಸಕರು ಸೇರಿದಂತೆ ಮೂವರನ್ನ ಬಂಧಿಸಿದ ಮಾರತಹಳ್ಳಿ ಪೊಲೀಸರು. ಇಬ್ಬರು ಉಪನ್ಯಾಸಕರು ಹಾಗೆ ಆತನ ಸ್ನೇಹಿತನನ್ನ ಅರೆಸ್ಟ್ ಮಾಡಲಾಗಿದೆ.
ಮೂಡುಬಿದ್ರೆ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆರೋಪ ಕೇಳಿಬಂದಿದೆ. ಉಪನ್ಯಾಸಕರೇ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿ ಬರ್ತಾ ಇದ್ದು, ಮಹಿಳಾ ಆಯೋಗಕ್ಕೆ ನೊಂದ ಯುವತಿ ದೂರನ್ನ ಕೊಟ್ಟಿದ್ದಾರೆ. ಮೂಡುಬಿದಿರೆಯಲ್ಲಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರದ ಆರೋಪ ಕೇಳಿ ಬಂದಿದ್ದು, ಅದು ಉಪನ್ಯಾಸಕರೇ ಅತ್ಯಾಚಾರ ಮಾಡಿರುವ ಆರೋಪ ಆಯಿತು. ಮಹಿಳಾ ಆಯೋಗಕ್ಕೆ ನೊಂದ ಯುವತಿ ದೂರನ್ನ ಕೊಟ್ಟಿದ್ದಾಳೆ. ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮಹಿಳಾ ಆಯೋಗ ಸೂಚನೆ ಕೊಟ್ಟ ಮೇರೆಗೆ ಕೇಸ್ ದಾಖಲಾಗಿದೆ. ಮೂಡುಬಿದ್ರೆಯ ಖಾಸಗಿ ಕಾಲೇಜಿನ ಉಪನ್ಯಾಸಕರು ಸೇರಿದಂತೆ ಮೂವರನ್ನ ಬಂಧಿಸಿದ ಮಾರತಹಳ್ಳಿ ಪೊಲೀಸರು. ಇಬ್ಬರು ಉಪನ್ಯಾಸಕರು ಹಾಗೆ ಆತನ ಸ್ನೇಹಿತನನ್ನ ಅರೆಸ್ಟ್ ಮಾಡಲಾಗಿದೆ. ಮೂಡುಬಿದ್ರೆ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆರೋಪ ಕೇಳಿಬಂದಿದೆ. ಉಪನ್ಯಾಸಕರೇ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿ ಬರ್ತಾ ಇದ್ದು, ಮಹಿಳಾ ಆಯೋಗಕ್ಕೆ ನೊಂದ ಯುವತಿ ದೂರನ್ನ ಕೊಟ್ಟಿದ್ದಾರೆ. ಮೂಡುಬಿದಿರೆಯಲ್ಲಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರದ ಆರೋಪ ಕೇಳಿ ಬಂದಿದ್ದು, ಅದು ಉಪನ್ಯಾಸಕರೇ ಅತ್ಯಾಚಾರ ಮಾಡಿರುವ ಆರೋಪ ಆಯಿತು. ಮಹಿಳಾ ಆಯೋಗಕ್ಕೆ ನೊಂದ ಯುವತಿ ದೂರನ್ನ ಕೊಟ್ಟಿದ್ದಾಳೆ. ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮಹಿಳಾ ಆಯೋಗ ಸೂಚನೆ ಕೊಟ್ಟ ಮೇರೆಗೆ ಕೇಸ್ ದಾಖಲಾಗಿದೆ. ಮೂಡುಬಿದ್ರೆಯ ಖಾಸಗಿ ಕಾಲೇಜಿನ ಉಪನ್ಯಾಸಕರು ಸೇರಿದಂತೆ ಮೂವರನ್ನ ಬಂಧಿಸಿದ ಮಾರತಹಳ್ಳಿ ಪೊಲೀಸರು. ಇಬ್ಬರು ಉಪನ್ಯಾಸಕರು ಹಾಗೆ ಆತನ ಸ್ನೇಹಿತನನ್ನ ಅರೆಸ್ಟ್ ಮಾಡಲಾಗಿದೆ. ಮೂಡುಬಿದ್ರೆ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆರೋಪ ಕೇಳಿಬಂದಿದೆ. ಉಪನ್ಯಾಸಕರೇ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿ ಬರ್ತಾ ಇದ್ದು, ಮಹಿಳಾ ಆಯೋಗಕ್ಕೆ ನೊಂದ ಯುವತಿ ದೂರನ್ನ ಕೊಟ್ಟಿದ್ದಾರೆ. ಮೂಡುಬಿದಿರೆಯಲ್ಲಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರದ ಆರೋಪ ಕೇಳಿ ಬಂದಿದ್ದು, ಅದು ಉಪನ್ಯಾಸಕರೇ ಅತ್ಯಾಚಾರ ಮಾಡಿರುವ ಆರೋಪ ಆಯಿತು. ಮಹಿಳಾ ಆಯೋಗಕ್ಕೆ ನೊಂದ ಯುವತಿ ದೂರನ್ನ ಕೊಟ್ಟಿದ್ದಾಳೆ. ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮಹಿಳಾ ಆಯೋಗ ಸೂಚನೆ ಕೊಟ್ಟ ಮೇರೆಗೆ ಕೇಸ್ ದಾಖಲಾಗಿದೆ. ಮೂಡುಬಿದ್ರೆಯ ಖಾಸಗಿ ಕಾಲೇಜಿನ ಉಪನ್ಯಾಸಕರು ಸೇರಿದಂತೆ ಮೂವರನ್ನ ಬಂಧಿಸಿದ ಮಾರತಹಳ್ಳಿ ಪೊಲೀಸರು. ಇಬ್ಬರು ಉಪನ್ಯಾಸಕರು ಹಾಗೆ ಆತನ ಸ್ನೇಹಿತನನ್ನ ಅರೆಸ್ಟ್ ಮಾಡಲಾಗಿದೆ.